ಸಂಪರ್ಕ ವಿಶ್ವಾರಾಧ್ಯರನ್ನು ಸ್ಮರಿಸಿ ಅವರ ಪ್ರಾಂಗಣದಲ್ಲಿ ಮೂರ್ತ ಸ್ವರೂಪವಾದಂತಹ ಕಮಲಾಂಬಿಕಾ ತಾಯಿಯನ್ನು ಸ್ಮರಿಸಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳು ಬೆಳಿಗ್ಗೆ ಕರ್ತೃಕತೆಗೆ ದಸರಾಭಿಷೇಕ, ಅಷ್ಟಮ ಸಿದ್ಧಿಗಳಿಗೆ ಉಡುತುಂಬುವ ಕಾರ್ಯಕ್ರಮ, ನಂತರ ವಿಶ್ವಾರಾಧ್ಯರ ಮೂರ್ತಿಗೆ ಭಕ್ತರ ಬಹಿರಂಗ ಪೂಜೆ, ಗುರುವಿನ ತುಲಾಭಾರ ಸೇವೆ, ತನ್ನಿಮಿತ್ತವಾಗಿ ನಡೆದು ಬಂದಂಥ ಅನುಭವ ಕಾರ್ಯಕ್ರಮದಲ್ಲಿ ಅನುಭವ ಆಶೀರ್ವಚನವನ್ನು ನೀಡಿದಂಥ ಮಠದ ಕಿರಿಯ ಸ್ವಾಮಿಗಳವರಾದ ಶಿವಶೇಖರ ವಿಶ್ವಾರಾಧ್ಯ ಸ್ವಾಮಿಗಳವರಿಗೂ, ಶ್ರೀಮಠದ ಶಾಸ್ತ್ರಿಗಳಾದ ಸಂದೀಪ ಪುತ್ರ ಶಾಸ್ತ್ರಿಗಳವರು ಇಲ್ಲಿ ಕೋಗಡಿಗೆಯವರಿಗೂ, ಗುರುವಿನ ತುಲಾಭಾರ ಸೇವೆಯನ್ನು ಕೈಗೊಂಡಂಥ ಕಗ್ಗಲದೊಡ್ಡಿಯ ಸುಭಾಷ್ ರೆಡ್ಡಿ ಮತ್ತು ಕುಟುಂಬದವರಿಗೂ ಮತ್ತು ಓಂಕಾರ ಶರಣರು ಸೈದಾಪುರ್ ಅವರಿಗೂ, ಶಾರದಮ್ಮ ಶಿವರಾಜಪ್ಪ ಖಾನಾಪುರ್ ಅವರಿಗೂ, ಸಾಹೇಬ್ ರೆಡ್ಡಿ ಬಿರೇದಾರ್ ಕಲ್ಸರ್ಕೈ ಶಹಪುರ್ ಅವರಿಗೂ, ದರ್ಶನಾರ್ಥಿಯಾಗಿ ಪಾಲ್ಗೊಂಡಂತಹ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣೋಚ್ಚಾರ ಆಗ್ತಾನೆ. ಅರ್ಧರಾತ್ರಿಯಲ್ಲಿದ್ದುವರೆಲ್ಲ ಗೌತಮ ಬುದ್ಧರ ಆಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯ ಆಗೋರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾದವರಿನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅರ್ಥನೀಯ ಶಿವಗಳಾದವರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾದವರನ್ನೇ ಸ್ವತಂತ್ರ ದೇವರ ಸಿದ್ದೇಶ್ವರ ಒಳ್ಳೆ ಹೆಸರುಗಳನ್ನೆಲ್ಲ ನೀನಾಗುವವರನ್ನು ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ತೆರೆದುಕೊಂಡುವಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ಉದಾತ್ತ ತತ್ವವನ್ನು ಲೋಕಕ್ಕೆ ಚಿತ್ರಿಸಿದಂಥವರು ಪುಣ್ಯಾತ್ಮ ವಿಶ್ವಾರಾಧ್ಯರು. ಅಂತೆಯೇ ತನ್ನಿಮಿತ್ತವಾಗಿ ಅವರ ತತ್ವಾಧಾರಿತವಾದಂಥ ಕಣ್ಣಿಗೆ ಇವತ್ತು ಬಹಳ ಅವರ ವಿಚಾರಕ್ಕೆ ಸಹಿತವಾದಂಥ ಮಾತು. ಭಗವಂತನ ನಾಮಸ್ಮರಣೆ ಜೀವನದ ಅವಿಭಾಜ್ಯ ಅಂಗ. ಅದನ್ನು ಅಳವಡಿಸಿಕೊಂಡು ಪಶು ಜನ್ಮದಿಂದ ಅತಿಕ್ರಮಿಸಿಕೊಂಡು ಬಂದಂಥ ಈ ಜನ್ಮ ಪಶುಪತಿಯನ್ನು ಕೂಡುವುದೇ ಈ ಜೀವನದ ಧ್ಯೇಯ ಅಂತ ಹೇಳ್ತಾರೆ. ಈ ಹುಣ್ಣಿಮೆ ಯಾಕೆ ಮಾಡಬೇಕು? ಯಾಕೆ ಮಾಡಬೇಕಂದ್ರೆ ವರ್ಷದಾಗ ಒಂದು ಬರ್ತದ್ರೆ ಅದನ್ನು ಮಾಡಬೇಕಂತ ನಾವೆಲ್ಲರೂ ಕಲ್ಪನೆ ಬರ್ತೇವೆ. ಅಂಡಜ 20 ಅಂಡಜ ಪಿಂಡಜ ಸ್ವೈಜದ ಉದ್ಭಜ ಎಲ್ಲ 84 ಲಕ್ಷ ಜೀವರಾಶಿಗಳನ್ನು ದಾಟುಕೊಂಡು ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಂಥವರಾಗಿದ್ದೀವಿ. ಹಲವು ಜನ್ಮಗಳ ಪುಣ್ಯ ಫಲದಿಂದ ನರಜನ್ಮ ಸಿದ್ಧ ಮುಕ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಪುಣ್ಯ ಈ ಮನುಷ್ಯ ಜನ್ಮ ಸಿಗದೆ ಬಹಳ ದುಷ್ಟರದ. ಸಿಕ್ಕದಂದ್ರೆ ಅದರದ ಜನ್ಮದ ಸಾಫಲ್ಯ ಗಳಿಸ್ಕೊಳ್ಬೇಕು. ಅಂದ್ರೆ ಹೊಲ ಗಳಿಸ್ಬೇಕೇನ್ರಿ, ಮನೆ ಗಳಿಸ್ಬೇಕೇನ್ರಿ,
ಸಿರಿ ಸಂಪತ್ತು ಗಳಿಸ್ಬೇಕೇನ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಅವರಂತರ ಅವೆಲ್ಲ ನಿಷ್ಫಲದ, ಅವು ಯಾವ ನೀನು ಅಲ್ಲ. ಅದೇ ನಮ್ಮ ಹೊಲ ಅಂದ್ರೆ ನಿನ್ನ ಹೊಲ ಅಲ್ಲಪ್ಪ, ಹೊಲ ನಿಂದು, ಹೊಲ ಇದ್ದೇ ಇರ್ಕೊಂಡು ನಿಮ್ಮ ಮಕ್ಕಳು ಹಾಕ್ಕೊಳ್ತೀವಿ. ಸಂಪತ್ತು ನಂದು, ಯಾವುದು ನಿನ್ನಿಂದ ಬರುವಂಥದ್ದಲ್ಲ. ಹೆಣ್ಣು ಮಕ್ಕಳು ಸಿರಿ ಸಂಪತ್ತು ಎಲ್ಲವೂ ಕೂಡ ನಿನ್ನಿಂದ ಬರುವಂಥದ್ದಲ್ಲ. ಮತ್ತೆ ನಿನ್ನಿಂದ ಯಾವಾಗ ಬರ್ತದೆ? ಹುಟ್ಟಿದ ಸತ್ಯದ ಬಂದಿವಿ, ಹುಟ್ಟಿ ಮತ್ತೆ ಹುಟ್ಲಾರ್ದಂಗೆ ಆಗ್ಬೇಕಲ್ಲ. ಮೊದಲ ಅಂತೀವಿ ಮತ್ತೆ ನಮ್ಮ ಮಗನ ಹೊಟ್ಟೆ ಹುಟ್ಟು ಬರ್ಬೇಕೈತಿ, ಮಗಳು ಹೊಟ್ಟೆ ಹುಟ್ಟು ಬರ್ಬೇಕೈತಿ, ಹಾಗೆ ಆಗಂಗಿಲ್ಲ ಅಂತ. ಅದೆಲ್ಲ ಪದ್ಧತಿ ಅಲ್ಲಿಲ್ಲ. ಮತ್ತೆ ನಾನು ಹುಟ್ಟಿ ಬರ್ತೀನಿ ಅಂತಂದ್ರೆ 84 ಲಕ್ಷ ಮೊದಲ ನಿಮ್ಗಿಂತ ನಾಯಿ ಹುಟ್ಟದಂತ, ಕುರಿ ಹುಟ್ಟ್ಯದ, ಕೋಟಿ ಹುಟ್ಟ್ಯದ, ಹುಟ್ಟ್ಯದ, ಕೇಳು ಹುಟ್ಟ್ಯದ, ಗಿಡ ಬೆಂಕಿ ಎಲ್ಲ ಹುಟ್ಟ್ಯಾವಂತ ಹುಟ್ಟಿ ಉಪಕೃತವಾದಂತಹ ಜನ್ಮದ ಪುಣ್ಯವನ್ನ ಕೂಡಿಸಿಕೊಂಡು ಭಗವಂತನಂತ ಎಲ್ಲ ಜನ್ಮಗಳಿಗೆ ನಾ ಜೀವ ಕೊಟ್ಟೆ. ಗಿಡ ನಾನು ನೆನೆಸಲಾಯ್ತು, ರಾಗಿ ನಾನು ನೆನೆಸಲಾಯ್ತು, ಮತ್ತೊಂದು ನಮ್ಮ ನೆನೆಸಲಾಯ್ತು. ಅಂದ್ರೆ ಎಲ್ಲ